ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಇವತ್ತು ಮತ್ತು ನಾಳೆ ನಡೀತಾ ಇದೆ. ಇನ್ನು ಈಗ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಸ್ಪರ್ಧಿಗಳು ಫೈನಲಿಸ್ಟ್ಗಳಾಗಿದ್ದಾರೆ. ಭವ್ಯ, ತ್ರಿವಿಕ್ರಮ್, ಉಗ್ರ ಮಂಜು, ರಜತ್, ಹನುಮಂತ, ಮೋಕ್ಷಿತಾ ಫೈನಲಿಸ್ಟ್ಗಳಾಗಿರುವ ಸ್ಪರ್ಧಿಗಳಾಗಿದ್ದಾರೆ. ಇನ್ನು ಇವರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಕುತೂಹಲ ಜನರಲ್ಲಿ ಕೂಡ ತುಂಬಾನೇ ಇದೆ. ಇನ್ನು ಜನರು ಕೂಡ ತಮಗೆ ಇಷ್ಟ ಆದ ಸ್ಪರ್ಧಿಗಳ ಪರ ಇವರೇ ಗೆಲ್ತಾರೆ ಅಂತ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಹಾಗೆ ಕೆಲವೊಂದು ಸೆಲೆಬ್ರಿಟೀಸ್ಗಳು ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಪರ ಮಾತಾಡ್ತಾ ಇದ್ದಾರೆ. ಇವರೇ ಗೆಲ್ಲಬೇಕು ಅಂತ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಹಾಗೆ ಜನರಿಗೂ ಕೂಡ ವೋಟ್ ಮಾಡಿ ಇವರನ್ನ ಗೆಲ್ಸಿ ಅಂತ ಮನವಿ ಕೂಡ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 10ರ ರನ್ನರ್ ಅಪ್ ಆಗಿರೋ ಡ್ರೋನ್ ಪ್ರತಾಪ್ ಅವರು ಈಗ ಒಂದು ವಿಡಿಯೋನ ಮಾಡಿದ್ದಾರೆ. ಅದರಲ್ಲಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ನನಗೆ ಇಷ್ಟ ಆದ ಕಂಟೆಸ್ಟೆಂಟ್ ಅಂದ್ರೆ ಹನುಮಂತ, ಅವರೇ ಗೆಲ್ಬೇಕು, ಅವರೇ ಗೆಲ್ತಾರೆ ಕೂಡ. ನನ್ನ ಡ್ರೋನ್ ಆರ್ಮಿಗಳೆಲ್ಲ ಹನುಮಂತ ಅವರಿಗೆ ವೋಟ್ ಮಾಡಿ ಗೆಲ್ಸಿ, ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ದಾರೆ. ಇನ್ನು ವೋಟಿಂಗ್ ಪ್ರಕಾರ ನೋಡೋದಾದ್ರೆ, ವೋಟಿಂಗ್ ಪ್ರಕಾರನೇ ವಿನ್ನರ್ ಯಾರು ಅನ್ನೋದನ್ನ ಕನ್ಸಿಡರ್ ಮಾಡೋದಾದ್ರೆ ಖಂಡಿತವಾಗಿಯೂ ಹನುಮಂತನೇ ಗೆಲ್ತಾರೆ ಅಂತ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಜೊತೆಗೆ ಹನುಮಂತ ಅವ್ರನ್ನ ಗೆಲ್ಸಿ ವೋಟ್ ಹಾಕಿ ಅಂತ ಜನರಿಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಅನೇಕ ಸೆಲೆಬ್ರಿಟೀಸ್ಗಳು ಕೂಡ ಅವರಿಗೆ ಇಷ್ಟ ಆದ ಸ್ಪರ್ಧಿಗಳಿಗೆ ವೋಟ್ ಮಾಡಿ ಅಂತ ಜನರಲ್ಲಿ ಮನವಿ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈ ಬಾರಿ ಟಾಪ್ 2 ಸ್ಪರ್ಧಿಗಳಾಗಿ ಹನುಮಂತ, ತ್ರಿವಿಕ್ರಮ್ ಬರ್ತಾರೆ ಅಂತ ಎಲ್ಲ ಕಡೆ ಚರ್ಚೆ ಹೆಚ್ಚಾಗ್ತಾನೆ ಇದೆ. ಇನ್ನ ಜನಗಳು ಕೂಡ ಹನುಮಂತ ಅವ್ರನ್ನೇ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಳ್ಳಿ ಹುಡುಗ, ಬಡವರು ಹುಡುಗ, ತುಂಬಾ ಯಾವುದೋ ಒಂದು ಹಳ್ಳಿಯಿಂದ ಬಂದು ಇಷ್ಟರ ಮಟ್ಟಿಗೆ ತನ್ನ ಪ್ರತಿಭೆಯನ್ನ ತೋರಿಸಿ ಬೆಳೆದಿದ್ದ. ಹಾಗಾಗಿ ಈಗ ಬಿಗ್ ಬಾಸ್ ನಲ್ಲಿ ಅವರೇ ಗೆಲ್ಬೇಕು ಅಂತ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಇನ್ನು ಹನುಮಂತ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ನಲ್ಲಿ ಅಷ್ಟೇ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾರೆ ತಮ್ಮ ಮುಗ್ಧತೆಯಿಂದ. ಹಾಗೆ ಹನುಮಂತ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿ ಆಟ ಆಡ್ಕೊಂಡು ಬಂದಿದ್ದಾರೆ. ತಮ್ಮ ಮುಗ್ಧತೆಯಿಂದ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಯಾರ ವಿಚಾರಕ್ಕೂ ಹೋಗದೆ, ಜಗಳ ಮಾಡ್ಕೊಳ್ದೆ, ತಮ್ಮದೆಷ್ಟಿದೆ ಅಷ್ಟನ್ನೇ ಮಾಡ್ತಾ, ಟಾಸ್ಕ್ಗಳಲ್ಲೂ ಕೂಡ 100% ಕೊಡ್ತಾ ಜನರನ್ನ ಕೂಡ ತುಂಬಾನೇ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅವರು ಜನರಿಗೆ ತುಂಬಾನೇ ಇಷ್ಟ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಜನಗಳು ಕೂಡ ಸಾಕಷ್ಟು ಜನ ವೋಟ್ ಮಾಡ್ತೀವಿ, ಹನುಮಂತ ಅವ್ರನ್ನೇ ಗೆಲ್ಲಿಸ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಜನರ ಪ್ರತಿಕ್ರಿಯೆ ನೋಡಿದ್ರೆ ಒಂದ್ ರೀತಿಯಲ್ಲಿ ವೋಟಿಂಗ್ ಪ್ರಕಾರ ಹೋದ್ರೆ ಹನುಮಂತ ಅವರು ಗೆಲ್ಬೋದು ಅಂತಾನೂ ಹೇಳ್ಬೋದು. ಆದ್ರೆ ಬಿಗ್ ಬಾಸ್ ನಲ್ಲಿ ಎಲ್ಲ ಸ್ಪರ್ಧಿಗಳು ಘಟಾನುಘಟಿಗಳೇ ಇರೋದ್ರಿಂದ 100 ದಿನಗಳಿಗಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಳೆದಿದ್ದಾರೆ. ಎಲ್ಲರೂ ಕೂಡ 100% ಅನ್ನ ಕೊಟ್ಟು ಎಲ್ಲ ಟಾಸ್ಕ್ ಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಹಾಗಾಗಿ ಇವರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಊಹೆ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರು ಗೆಲ್ತಾರೆ ಅಂತ ಕಾದು ನೋಡ್ಬೇಕು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.